ಸಿಕ್ಕಾಬಿಟ್ಟು ನಮಗಂತೂ ನೆವರ್ ಎಕ್ಸ್ಪೆಕ್ಟೆಡ್ ಸರ್ ಅದು ನಾವು ನಮ್ಗೆ ಈ ಥರ ಒಂದು ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಒಂದು ಫೋಟೋ ತಗೊಂಡಿರಲಿಲ್ಲ ನಾವು ಜೊತೆಯಲ್ಲಿ, ಅಷ್ಟು ಕ್ಲೋಸ್ ಆಗಿರ್ತದೆ ಸರ್ ಮನೇಲಿ ನಾವು. ನಾನು ನಮ್ಮ ಮಂಜುಳಕ್ಕೂ ಕಾಡ್ಸಾಡೋ ಹುಚ್ಚು, ನನಗೂ ಕಾಡ್ಸಾಡೋ ಹುಚ್ಚು, ಇಬ್ಬರೇ ಕಾಡ್ಸಾಡ್ಕೊಂಡು ಕೂತ್ಕೊಳ್ಳಿದ್ವು. ಹಾಂ ಹೌದು, ನಮ್ಮ ತಂದೆ ತಾಯಿ ಎಲ್ಲ, ನಮ್ಮ ತಂದೆ ಎಕ್ಸ್ಪೈರ್ ಆಗಿದ್ದು 19ರಲ್ಲಿ, ನಮ್ಮ ಮದರ್ ಎಕ್ಸ್ಪೈರ್ ಆಗಿದ್ದು 97ರಲ್ಲಿ, ಈ ನಮ್ಮ ಮಂಜುಳಕ್ಕ ಎಕ್ಸ್ಪೈರ್ ಆಗಿದ್ದು 86. ಸರ್ ಮಣ್ಣಿಗೆ ಹಾಸ್ಪಿಟ್ಲಿಗೆ ಗುಂಡ್ರಾವು, ಅನಂತನಾಗು, ಆಮೇಲೆ ವಿಷ್ಣುವರ್ಧನ್ ಅವರು, ಆಮೇಲೆ ನಮ್ಮ ಶ್ರೀನಾಥಣ್ಣ, ಸುಂದರರಾಜಣ್ಣ ಇವರೆಲ್ಲ ರೆಗ್ಯುಲರಾಗಿ ಬರ್ತಾಯಿದ್ರು ಹೋಗ್ತಾಯಿದ್ರು ಬಿಡಿ ಅವರು. ಆಮೇಲೆ ಅಲ್ಲಿ ಬಂದಿರೋದು ಮನೆಗೆ ರಾಜ್ಕುಮಾರ್ ಅವರು ಬಂದಿದ್ದರು, ರಾಜ್ಕುಮಾರ್ ಅಂಕಲ್ಲು, ಆಮೇಲೆ ಪಾರ್ವತಮ್ಮ ಆಂಟಿ ಎಲ್ಲ ಅವರು ಬಂದು ಹೋದರು. ಅಂಬರೀಷು, ಆಮೇಲೆ ಗೀತಾ ಅವರು ಬಂದು ಹೋದರು. ಇಲ್ಲಿ ಇದಕ್ಕೆ ಮಾತ್ರ ಶ್ರೀನಾಥಣ್ಣ, ಸುಂದರರಾಜ್ ಅವರು, ದ್ವಾರಕೀಶಣ್ಣನೂ ಬಂದಿದ್ರು. ಅಲ್ಲಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳೆಲ್ಲ ಬಂದಿದ್ದರು ಸರ್, ಎಲ್ಲ ಬಂದಿದ್ರು. ಈಗ ಯಾರು ಟಚ್ಚಲ್ಲಿಲ್ಲ ಸರ್ ಸಿನಿಮಾ? ಯಾರು ಇಲ್ಲ ಸರ್, ನಮಗೆ ಟಚ್ಚಲ್ಲೂ ಇಲ್ಲ. ಎಲ್ಲಾದರೂ ಶ್ರೀನಾಥಣ್ಣ ಸಿಕ್ಕರೆ ನಿಲಿ ಅಂತದ ಅದು. ಅಷ್ಟು ಶ್ರೀನಾಥಣ್ಣ ಒಂದು, ದ್ವಾರಕೀಶಣ್ಣನೂ ಹಂಗೆ, ದ್ವಾರಕೀಶಣ್ಣನೂ ಹಂಗೆ ಮಾತಾಡ್ತಾಯಿದ್ರು. ಸುಂದರರಾಜಣ್ಣನೂ ಅಷ್ಟೇ ನಿಲಿ ಅಂತಲೇ ಮಾತಾಡ್ಸೋದು ನಾನು, ಇವತ್ತೂ ಅಷ್ಟೇ ನಿಲಿ ಅಂತಲೇ ಮಾತಾಡ್ಸೋದು ನಾನು. ಅವ್ರು 3 ಜನ ಚೆನ್ನಾಗಿ ಇದು ಮಾಡ್ತಾರೆ. ಆಲ್ಮೋಸ್ಟ್ ಬೇರೆ ಸಿನಿಮಾ ಇಂಡಸ್ಟ್ರಿಗೆ ಹೋಗಿದ್ದಾರೆ ಸರ್? ಬೇರೆ ಭಾಷೆ, ತೆಲುಗು ಮಾಡಿದ್ದಾರೆ, ತಮಿಳ್ ಮಾಡಿದ್ದಾರೆ, ಕನ್ನಡ. ಸರ್ ಯಾವ ಇಯರ್ ಅಂತ ಗೊತ್ತಾ ಸರ್? ಸರ್ ಇದು ಮೋಸ್ಟ್ಲಿ ಈ 76, 74 ಇರ್ಬೇಕು ಸರ್ ಇದು. ಸರ್ ಇದು ಅದ್ಯಾರು ಸರ್? ಈ ಶಿವಕುಮಾರ್ ಅಂದ್ಬಿಟ್ಟು ಶಿವಕುಮಾರ್ ತಮಿಳ್ ಆರ್ಟಿಸ್ಟ್ ಅವರು. ಇದು ಗಂಡ ಹೆಂಡ್ತಿದು. ಇದರಲ್ಲಿ ಶ್ರೀನಾಥಣ್ಣನು ಮಂಜುಳಕ್ಕ ಜೊತೆಯಲ್ಲಿದ್ದರು. ನಾವು ನಮ್ಗೆ ಬೇಕು ಫೋಟೋ ಅಂದ್ಬಿಟ್ಟು ಎಡಿಟ್ ಮಾಡಿಸಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ.